ಅಮೆರಿಕಾದಲ್ಲಿ ಇಂಡಿಯನ್ ಗೂಡ್ಸ್ಗೆ ಮತ್ತೆ ರಾಜಮರ್ಯಾದೆ. ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟರು ಭರ್ಜರಿ ಗಿಫ್ಟ್. ಭಾರತದ ಉತ್ಪನ್ನಗಳ ಮೇಲೆ ಹೇರಲಾಗಿದ್ದ ಸುಂಕ ರದ್ದಾಗಿದೆ. 25% ಹೆಚ್ಚುವರಿ ಸುಂಕ ರದ್ದುಗೊಳಿಸಿದ ವೈಟ್ ಹೌಸ್. ಅಮೆರಿಕ ಭಾರತದ ಮೇಲಿನ ಉತ್ಪನ್ನಗಳ ಮೇಲೆ ವಿಧಿಸಲಾಗಿದ್ದ ಸುಂಕವನ್ನು ತೆರವು ಮಾಡಿದೆ. ಇದು ಭಾರತಕ್ಕೆ ಹೆಮ್ಮೆ ಕೊಡೋ ವಿಚಾರ ಮಾತ್ರವಲ್ಲ, ಭಾರತೀಯರಿಗೆ ರೋಮಾಂಚನಗೊಳ್ಳುವಂತಹ ವಿಚಾರ. ಹಂಗಂದ ಮಾತ್ರಕ್ಕೆ ಅಮೆರಿಕಾದ ಮುದಿಯನನ್ನು ನಾವು ಬ್ಲೈಂಡ್ ಆಗಿ ನಂಬಬೇಕು ಅನ್ನೋ ವಾದವು ನಮ್ದಿಲ್ಲ. ಇಂದಿನಿಂದ ಹೊಸ ಸುಂಕ ಜಾರಿ ಎಂದ ಅಮೆರಿಕ ಅಧಿಕಾರಿಗಳು. ಅಮೆರಿಕಾದ ಶ್ವೇತ ಭವನದಿಂದ ಹೊರಡಿಸಲಾದ ಅತ್ಯಂತ ಪ್ರಿಯವಾದ ಆದೇಶ ಇದು. ಅಮೆರಿಕಾದ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳ ಮೇಲೆ ಸುಂಕ ಇರೋದಿಲ್ಲ. ರಫ್ತುದಾರರಿಗೆ ಸಿಕ್ಕಿತು ಬೃಹತ್ತಾದಂತಹ ಒಂದು ಪ್ಯಾಕೇಜ್. ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದಿಲ್ಲ ಎಂದ ಭಾರತದ ಬದ್ಧತೆಗೆ ಸಿಕ್ಕ ಜಯವಿದು ಎಂದ ಟ್ರಂಪ್. 10 ವರ್ಷಗಳ ಕಾಲ ಅಮೆರಿಕಾದೊಂದಿಗೆ ರಕ್ಷಣಾ ಸಹಕಾರ ಭಾರತದ್ದಿದೆ, ಮುಂದುವರಿಯಲಿದೆ. ರಕ್ಷಣಾ ಸಹಕಾರ ವಿಸ್ತರಿಸೋದಕ್ಕೆ ಭಾರತ ಸಮ್ಮತಿ. ಇದರಿಂದ ಚೀನಾ ಪಾಕ್ ಪಾಳಯದಲ್ಲಿ ನಡುಕ ಶುರುವಾಗಲಿದೆ. ಹಂಗಂತ ನಾವು ಚೀನಾನ ವಿರೋಧತೆ ಕಟ್ಟಿಕೊಳ್ಳೋದಕ್ಕಾಗೋದಿಲ್ಲ. ಆಗಸ್ಟ್ 2025ರ ಸುಂಕದ ಯುದ್ಧಕ್ಕೆ ತೆರೆ ಬಿದ್ದಿದೆ. ಭಾರತ ರಷ್ಯಾ ತೈಲ ಖರೀದಿಸಿದ್ದಕ್ಕೆ ಸಿಟ್ಟಾಗಿ ಸುಂಕ ಹೇರಿದ್ದ ಟ್ರಂಪ್ 25% ರೆಸಿಪ್ರೋಕಲ್ ಸುಂಕ ಈಗ ಇತಿಹಾಸ, ಅಂದ್ರೆ ಹಿಸ್ಟಾರಿಕಲ್. ಅಮೆರಿಕಾದ ಯಾವುದೇ ಶಾಪಿಂಗ್ ಮಾಲಿಗೆ ಹೋದರೂ ಕೂಡ ಭಾರತದ ಸಾಂಬಾರು ಪದಾರ್ಥಗಳು ಸಿಗ್ತವೆ. ಜಗತ್ತಿನ ಯಾವುದೇ ದೇಶದವರಿಗೂ ಕೂಡ ನಾಲಿಗೆಯ ಮೇಲೆ ಸಾಂಬಾರಿನ ಪದರಗಳು ಹಿಂಗೆ ಬಿದ್ದಾಗ ಆಹಾ ಸೊಗಸು ಅನ್ನೋದಕ್ಕೆ ಕಾರಣ ಭಾರತದ ಸಾಂಬಾರು ಪದಾರ್ಥಗಳು. ಅಮೆರಿಕ ನಮ್ಮ ಜೊತೆ ಮುನಿಸಿಕೊಂಡಿತ್ತು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭಾರತ ವ್ಯಾವಹಾರಿಕವಾಗಿ ಲಾಭದಾಯಕ ಮಾರ್ಗಗಳನ್ನು ಹುಡುಕುತ್ತೆ. ನಮಗೆ ಈ ಹಿಂದೆ ಇರಾನು ತೈಲವನ್ನು ಕೊಡ್ತಾ ಇತ್ತು. ಆ ತೈಲದ ರೇಟು ಕೂಡ ನಮಗೆ ಪ್ರೀಮಿಯಂ ರೇಂಜಲ್ಲೇನಿರಲಿಲ್ಲ. ಅವರು ಯುದ್ಧ ಭೀತಿಗಳಿಂದ ಅಲ್ಲಿನ ರೇಟು ಹೆಚ್ಚಾದಾಗ ನಾವು ತಕ್ಷಣಕ್ಕೆ ರೂಟ್ ಚೇಂಜ್ ಮಾಡ್ಕೊಂಡ್ವಿ. ರಷ್ಯಾದ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸಿದ್ವಿ. ಕಾರಣ ರಷ್ಯಾದ ತೈಲ ನಿಕ್ಷೇಪ ಪ್ರದೇಶದಿಂದ ನಮಗೆ ಆಮದಾಗ್ತಾ ಇದ್ದ ತೈಲ ನಮಗೆ ಅನುಕೂಲಕರವಾಗಿತ್ತು. ನಮಗೆ ಕಡಿಮೆ ಕೊಡೋನು ಯಾವನೇ ಆಗಿದ್ರೆ ನಮಗೇನು, ವ್ಯಾವಹಾರಿಕವಾಗಿ ಲಾಭದಾಯಕ ಮಾರ್ಗವನ್ನು ಭಾರತ ನೋಡುತ್ತೆ. ಹಾಗಾಗಿ ಪುಟಿನ್ ರವರ ಆ ಒಂದು ಆಫರ್ ಅನ್ನ ಅಥವಾ ಆ ಒಂದು ಅಪ್ರೋಚ್ ಅನ್ನ ಭಾರತ ಸ್ವೀಕಾರ ಮಾಡಿಕೊಂಡು ರಷ್ಯಾದಿಂದ ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇತ್ತು. ಇದರಿಂದ ನಮಗಾದ ನಷ್ಟ ಲಾಭಕ್ಕಿಂತ ಹೆಚ್ಚಿತ್ತು. ಕಾರಣ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ, ಒಟ್ಟು GDPಯ ಅಗ್ರಗಣ್ಯ ಅಂತ ಕರೆಸಿಕೊಳ್ಳುವ, ಸೈನಿಕ ಪಡೆಯಿಂದ ಹಿಡಿದು ಎಲ್ಲ ತರಹದಲ್ಲೂ ಕೂಡ ಶಕ್ತನಾಗಿರುವ ಅಮೆರಿಕ ನಮ್ಮ ಪ್ರಾಡಕ್ಟ್ ಮೇಲೆ 50%ಕ್ಕಿಂತಲೂ ಹೆಚ್ಚು ಸುಂಕ ಹಾಕ್ತೀನಿ ಅಂತ ಹೇಳಿ ಹೆದರಿಸಿದ್ದ. ಭಾರತ ಅವೆಲ್ಲವನ್ನೂ ಕೂಡ ಮೌನವಾಗಿ ಎದುರಿಸ್ತೇ ಹೊರತಾಗಿ ಭಾವೋದ್ರೇಕಕ್ಕೆ ಬಿದ್ದು ಅಮೆರಿಕಾದ ಶತ್ರುತ್ವವನ್ನು ಗಿಟ್ಟಿಸಿಕೊಳ್ಳಿಲ್ಲ. ಅಮೆರಿಕಾದ ಶತ್ರುತ್ವವನ್ನು ಗಿಟ್ಟಿಸಿಕೊಳ್ಳದೆ ಹಂತವಾಗಿ ಅಮೆರಿಕವನ್ನು ಸೆಳೆಯೋದಕ್ಕೆ ಭಾರತ ಪ್ರಯತ್ನ ಪಡ್ತು. ಈಗ ಕಟ್ಟಕಡೆಯದಾಗಿ ನೆನೆಗುದಿಗೆ ಬಿದ್ದಿದ್ದ ಭಾರತ ಮತ್ತು ಅಮೆರಿಕಾದ ನಡುವಿನ ವ್ಯಾವಹಾರಿಕ ಒಪ್ಪಂದಕ್ಕೆ ಫೈನಲ್ ಆದ ಬೆನ್ನಲ್ಲೇ ಭಾರತವೂ ಕೂಡ ರಷ್ಯಾದ ಜೊತೆ, ಅಮೆರಿಕಾದ ಬೇಡಿಕೆ ಸಾಕಷ್ಟಿತ್ತು, ಅದರಲ್ಲಿ ಒಂದು ರಷ್ಯಾ ಜೊತೆ ನೀವು ತೈಲವನ್ನು ಪಡೆದುಕೊಳ್ಳಬಾರದು. ಹಾಗಾಗಿ ಭಾರತವು ಕೂಡ ಫೈನಲ್ ಹಂತಕ್ಕೆ ಬಂದಿದೆ. ಇನ್ನೇನದು ಪ್ರಾಕ್ಟಿಕಲ್ ಆಗಿ ಬರೋದಕ್ಕೆ ಇನ್ನೊಂದು ಒಂದು ಬೆರಳೆಣಿಕೆ ದಿವಸಗಳು ಮಾತ್ರ ಬಾಕಿ ಇದೆ. ಇನ್ನು ಮುಂದೆ ನಾವು ತೈಲವನ್ನು ಪಡೆಯೋದು ಅಮೆರಿಕಾದ ಜೊತೆ. ಹಾಗಾಗಿ ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ ಇನ್ನು ಮುಂದೆ ಸುಂಕವನ್ನು ವಿಧಿಸೋದಿಲ್ಲ. ಈ ಹಿಂದೆ 25%ಇತ್ತು, ಅದರಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೊಟ್ಟು ಈಗ ಸುಂಕವನ್ನು ರದ್ದು ಮಾಡಿದೆ. ಇದರಿಂದ ಭಾರತಕ್ಕೂ ಕೂಡ ಅತಿ ದೊಡ್ಡ ಲಾಭ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.